ಸೊ ಕತೆ ಕೇಳಬೇಕಾದ್ರೆ ನೀವು ಕೂತಿರ್ತೀರ, ಸುದೀಪ್ ಸರ್ ಕೂತಿರ್ತಾರೆ ಖಂಡಿತವಾಗ್ಲೂ. ಯಾವ ರೀತಿ ಕತೆಗಳನ್ನ ನೀವು ಆಯ್ಕೆ ಮಾಡ್ತೀರಾ? ಯಾಕಂದ್ರೆ ಇವಾಗ ಸುದೀಪ್ ಸರ್ ಓಕೆ ಅಂತ ಹೇಳ್ತಾರೆ, ಹೌದು, ಬಟ್ ನಿಮಗೂ ಸ್ಕ್ರಿಪ್ಟ್ ಇಷ್ಟ ಆಗಬೇಕಾಗುತ್ತೆ. ಸೊ ವಾಟ್ ಡಿಮ್ಯಾಂಡ್ಸ್ ಯು? ನಾನು ಸ್ಕ್ರಿಪ್ಟ್ ಕೇಳ್ತೀನಿ. ನಾನು ಸ್ಕ್ರಿಪ್ಟ್ ಕೇಳಾದ್ಮೇಲೆ ನಾನು ಒಂದ್ಸತಿ ಹೇಳ್ತೀನಿ. ಅಂದರೆ ನೋಡಿ ದೀಪಮ್ಮ, ಈ ಥರದೊಂದು ಕೇಳಿದ್ದೀನಿ, ಒಂದ್ಸತಿ ಕೇಳಿ ನೋಡಿ ನಿಮಗೇನು ಅನ್ಸುತ್ತೆ ಅಂತ ಹೇಳಿ. ಅವ್ರು ಇವತ್ತುವರೆಗೂ ಇದು ಸಿನಿಮಾ ಚೆನ್ನಾಗಿಲ್ಲ ಬೇಡ ಅಂತ ಆ ಥರದ್ದು ಏನಿಲ್ಲ. ನಿನಗೇನು ಅನ್ಸುತ್ತೆ, ನಿನಗೆ ಇಷ್ಟ ಆಯ್ತಾ, ಓಕೆ ಪಾಯಿಂಟ್, ನಿಂದೇನು ಪಾಯಿಂಟ್ ಇದಂದರೆ ಈ ಸಿನಿಮಾ ಆದಮೇಲೆ ನೀನು ಎಲ್ಲಿ ನಿಂತ್ಕೊಂಡಿರ್ತೀಯ ಅಂತ ನಿನಗೇನು ಅನ್ಸುತ್ತೆ. ಸೊ ದಟ್ ಈಸ್ ದ ಕೈಂಡ್ ಆಫ್ ಡಿಸ್ಕಷನ್ಸ್ ವಿ ಹ್ಯಾವ್. ಸೊ ಯಾ, ಐ ಮೀನ್ ಫಾರ್ ಮೀ, ನನಗೆ ಇದೇ ಸಿನಿಮಾ ಈ ಥರನೇ ಇರಬೇಕು ಅನ್ನೋದು ಏನಿಲ್ಲ. ನನಗೆ ಈ ಥರ ಸಿನಿಮಾ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಹೇಳ್ದಂಗೆ ಎಲ್ಲರೂ ಬಿಕಾಸ್ ಅದು ಒಂದು ಬ್ಯಾಕ್ಗ್ರೌಂಡಿಂದ ಬರ್ತಾ ಇರುವಾಗ ಒಂದು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಂದರೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಅನ್ನೋದು. ಅದರಿಂದ ಒಂಚೂರು ದೂರ ಬಂದು ನಮ್ಮದೇ ಒಂದು ಬೇರೆ ರೀತಿಯಲ್ಲಿ ಏನಾದರೂ ಮಾಡೋಕ್ಕಾಗ. ಸೊ ವಿ ಟ್ರೈನ್ ಟು ಮೇಕ್ ಸಮಥಿಂಗ್ ವೆರಿ ಡಿಫ್ರೆಂಟ್. ದಟ್ ಈಸ್ ವಾಟ್ ಐ ಲೈಕ್ ಅಬೌಟ್ ದ ಸ್ಕ್ರಿಪ್ಟ್. ದೀಪಮ್ಮನು ಕೇಳಿದಾಗ ಈಸ್ ಲೈಕ್, ಇಲ್ಲ ಜನ ಸ್ಕ್ರಿಪ್ಟಲ್ಲಂತೂ ವಿಷಯ ಇದೆ, ಡೈರೆಕ್ಟರಲ್ಲಿ ವಿಷಯ ಇದೆ, ನುಗ್ಗು ಅಷ್ಟೇ. ಈಗ ಅದು ನಿನಗೆ ಏನು ಮಾಡಬೇಕೋ ಅದು ಮಾಡು. ಯು ಗಾಟ್ ಅ ಗುಡ್ ಬ್ಯಾಕಿಂಗ್, KRG, ಸುಪ್ರಿಯಾ, ಅನ್ವಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದೀಪಮ್ಮ ಇದ್ದಾರೆ. ಸೊ ಈ ಸೈಡ್ ಐ ಆಮ್ ದೇಟ್, ಜಸ್ಟ್ ಗೋ ಫಾರ್ ಇಟ್, ದಿಸ್ ಇಸ್ ಅ ಗ್ರೇಟ್ ಸ್ಟೋರಿ ಅನ್ನೋದು. ಸೊ ಯಾ, ಅಂದರೆ ನಾನು ಅದು ಸ್ಪೆಸಿಫಿಕ್ ಆಗಿ ಏನು ಹುಡ್ಕಲ್ಲ ಮ್ಯಾಮ್. ಅಂದರೆ ಜನಕ್ಕೆ ಏನು ಇಷ್ಟ ಆಗುತ್ತೋ ಅದು ಫಸ್ಟು, ಅದಾದಮೇಲೆ ನನಗೇನು ಇಷ್ಟ ಆಗುತ್ತೋ ಅಂತ ಬರುತ್ತೆ. ಸೊ ದ್ಯಾಟ್ಸ್ ದ ಪ್ರಯಾರಿಟಿ. 29 ವರ್ಷಗಳನ್ನ ಸಿನಿ ಜರ್ನಿನ ಕಂಪ್ಲೀಟ್ ಮಾಡಿದ್ದಾರೆ ಸುದೀಪ್ ಸರ್ ಮೊನ್ನೆ ಅಷ್ಟೇ. ಸೊ ಅವ್ರು ಮಾಡಿರೋ ಅಷ್ಟು ಸಿನಿಮಾಗಳಲ್ಲಿ ನಿಮಗೆ ಈ ಸಿನಿಮಾ ನಾನು ಮಾಡಬೇಕಿತ್ತು ಅನ್ನೋದಾದ್ರೆ ಯಾವುದು? ಆ ಥರದ್ದು ಯಾವುದೂ ಅನಿಸಿಲ್ಲ. ಅಂದರೆ ಖಂಡಿತವಾಗ್ಲೂ, ಅಂದರೆ ಫೇವ್ರೆಟ್ ಸಿನಿಮಾ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ಅಂದರೆ ನನಗೆ ಜಸ್ಮಾತ್ ಮತ್ತೆ ಅನ್ನೋ ಸಿನಿಮಾ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಮೂವೀಸ್. ಮೋಸ್ಟ್ಲಿ ಅದು ಕ್ಯಾರೆಕ್ಟರ್. ನನಗೆ ಅದೇ ಜಸ್ಮಾತ್ ಮತಲೆ ಆಗಿರ್ಬೋದು, ಅಥವಾ ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ರಂಗ SSLC ಸಿನಿಮಾದು ಕ್ಯಾರೆಕ್ಟರ್ ರಂಗ ಅಂತ ಇದೆಯಲ್ಲ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಸಿನಿಮಾದು ರಂಗ SSLC. ಇನ್ನು ಸಿನಿಮಾದಲ್ಲಿ ಹೀರೋ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕ್ಯಾರೆಕ್ಟರ್, ಜೊತೆಗೆ ಹೀರೋಯಿನ್ ಕ್ಯಾರೆಕ್ಟರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಸ್ಪೇಸ್ ಎಷ್ಟು ಸಿಗಬಹುದು? ಸಿಕ್ಕಾಪಟ್ಟೆ ಇದೆ. ಆ್ಯಕ್ಚುಲಿ ನಾನು ಒಂದು ಹೇಳಬೇಕಂದ್ರೆ, ನಮ್ಮ ಡೈರೆಕ್ಟರ್ ಬಂದ್ಬಿಟ್ಟು ವಿವೇಕ್ ಅವ್ರು ಬರೆದಿರೋ ಪ್ರತಿಯೊಂದು ಲೇಡಿ ಕ್ಯಾರೆಕ್ಟರಿಂದ ಸಿನಿಮಾ ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಅಂದರೆ ಸುಮ್ಮನೆ ಬಂದು ಹೋಗೋ ಕ್ಯಾರೆಕ್ಟರ್ ಯಾವುದೂ ಇಲ್ಲ ಅದರಲ್ಲಿ. ಅದು ನನ್ನ ತಾಯಿ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಅಂದರೆ ಅವಳು ಸಿನಿಮಾದಲ್ಲಿ ನನ್ನ ಗರ್ಲ್ ಫ್ರೆಂಡು ಅವಳಾಗಿರ್ಬೋದು. ದೆನ್ ದರ್ ಆರ್ ಫ್ಯೂ, ಇವ್ರು ಹೇಳ್ದಂಗೆ ಮಾಲಾಶ್ರೀ ಅವರು ಇದ್ದಾರೆ ಸಿನಿಮಾದಲ್ಲಿ. ಸೊ ದೇ ಆರ್ ಅ ವೆರಿ ಸ್ಟ್ರಾಂಗ್ ಡ್ರೈವಿಂಗ್ ಫೋರ್ಸ್. ಸಿನಿಮಾದಲ್ಲಿ ಬರೆದಿರೋ ಎಲ್ಲ ಕ್ಯಾರೆಕ್ಟರನ್ನು, ಅಂದರೆ ಆ ಸ್ಕ್ರಿಪ್ಟ್ನ ಮುಂದೆ ತೊಗೊಂಡೋಗ್ತಾರೆ ಅವರು. ಆ ಸೀನಲ್ಲಿ ಬಂದು ಹೋಗೋ ವಿಷಯ ಅಲ್ಲ ಅವರು. ದೇ ಟೇಕ್ ದ ಸ್ಕ್ರಿಪ್ಟ್ ಫಾರ್ವರ್ಡ್. ಸೊ ಕೆಲವು ಅವ್ರು ತೊಗೊಳ್ಳೋ ಡಿಸಿಷನ್ಸ್ ಸ್ಕ್ರಿಪ್ಟಲ್ಲಿ, ಸಿನಿಮಾದಲ್ಲಿ ಅವ್ರು ತೊಗೊಳ್ಳೋ ಡಿಸಿಷನ್ಸ್ ಕ್ಯಾರೆಕ್ಟರಿಗೆ ಅಫೆಕ್ಟ್ ಆಗುತ್ತೆ. ಸೊ ಆ ಥರದ್ರಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಆಲ್ ದ ಫೀಮೇಲ್ ಕ್ಯಾರೆಕ್ಟರ್ಸಿಗೆ. ಸೊ ದಟ್ ಸಮಥಿಂಗ್ ದಟ್ ಐ ಆಮ್ ರಿಯಲಿ ಪ್ರೌಡ್ ಆಫ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.